Good morning, students. The subject is cost management in the third chapter, standard costing and variance analysis. So already theory ನಾನು explain ಮಾಡಿದ್ದೀನಿ. Problemsಗೆ ಹೋಗೋಣ. Okay, while explaining our previous class, we discussed about some formulas of material cost variance. Material cost varianceಗೆ okay, total cost ಇಂದ material cost variance ಮತ್ತು ಲೇಬರ್ ಕಾಸ್ಟ್ ವೇರಿಯನ್ಸು ಮತ್ತು ಓವರ್ ಹೆಡ್ ಕಾಸ್ಟ್ ವೇರಿಯನ್ಸು ಡಿವೈಡ್ ಆಗಿರುತ್ತೆ. ಸೊ ಆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಲ್ಲಿ ಸೊ ದೆರ್ ಈಸ್ ಟೂ ಟೈಪ್ಸ್, ದಟ್ ಈಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಆಮೇಲೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಮತ್ತೆ ಟೂ ಟೈಪ್ಸ್ ಡಿವೈಡ್ ಆಗಿರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಆ್ಯಂಡ್ ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್ ಅನ್ನೋದು ಡಿವಿಷನ್ಸ್ ಇರುತ್ತೆ. ಆಲ್ರೆಡಿ ಚಾರ್ಟ್ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಫಸ್ಟ್ ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಆಲ್ರೆಡಿ ಇಲ್ಲಿದೆ ನೋಡಿ. ಓಕೆ, ನಾನು ಶಾರ್ಟಾಗಿ ಒಂದು ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ನೋಡ್ಕೊಂಬಿಡಿ. ಓಕೆ, ವಿತ್ ಶಾರ್ಟ್ ಫಸ್ಟ್ ಬಂದುಬಿಟ್ಟು ಮೆಟೀರಿಯಲ್ ಕಾಸ್ಟ್. ಓಕೆ, ನಾನು ಹೇಳೋದಕ್ಕನ್ನು ತೋರಿಸೋದು ಮೇಲು. ಓಕೆ, ಟೋಟಲ್ ಕಾಸ್ಟಲ್ಲಿ 3 ಟೈಪು, ಒಂದು ಮೆಟೀರಿಯಲ್ಲು, ಒಂದು ಲೇಬರ್ ಆ್ಯಂಡ್ ಓವರ್ ಹೆಡ್. 3 ಟೈಪ್ಸ್ ಇದೆ. ಇಟ್ ಈಸ್ ಎ ರಫ್ ಡಯಾಗ್ರಾಮ್. ವೇರಿಯನ್ಸ್ ಅನ್ನೋದು ಬರುತ್ತೆ, ಹಾಕ್ಕೊಳ್ಳಿ. ನೆಕ್ಸ್ಟ್ ಮೆಟೀರಿಯಲ್ ವೇರಿಯನ್ಸಲ್ಲಿ 2 ಟೈಪ್ಸ್ ಇದೆ. ಒಂದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಲ್ಲಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಒಂದು. ನೆಕ್ಸ್ಟ್ ಒನ್ ಈಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಒಂದು. ಓಕೆ, ಈ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಸಬ್ ಟೈಪ್ ಇದೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿತ್ ಮೀನಿಂಗ್ಸ್. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಆ್ಯಂಡ್ ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್ ಇದೆ. ಸೊ ಈ ಒಂದು ಫಾರ್ಮುಲಾಸ್ ಅನ್ನೋದು ಇಲ್ಲಿ ಕಾಸ್ಟ್ ಬರುತ್ತೆ. ನೆಕ್ಸ್ಟ್ ಈ ಒಂದು ಫಾರ್ಮುಲಾಸ್ಗೆ ಒಂದೊಂದಕ್ಕೂ ಒಂದೊಂದು ಫಾರ್ಮುಲಾ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಓಕೆ, ಸೊ ಶಾರ್ಟಾಗಿ ನೋಡ್ಕೊಂಡು ಹೊರಟೋಗೋಣ. ಕನ್ಫ್ಯೂಷನ್ಸ್ ಆದರೆ ಆಲ್ರೆಡಿ ನೋಟ್ಸ್ ಕೊಟ್ಟಿದ್ನಲ್ಲ, ಒಂದು ಸಾರಿ ನೋಡ್ಕೊತಾ ಇರಿ, ವಿಲ್ ಗೆಟ್ ಇಟ್. ಫಸ್ಟ್ ಓಕೆ ಪೇಜಸ್. ಓಕೆ, ಫಸ್ಟ್ ಬಂದುಬಿಟ್ಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಫಾರ್ಮುಲಾ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಆಲ್ರೆಡಿ ಶಾರ್ಟ್ ಫಾರ್ಮ್ಸಲ್ಲಿ ಬರೀತಾ ಇದ್ದಿ, ಡೋಂಟ್ ನೀಡ್ ಟು ಕನ್ಫ್ಯೂಸ್. ಬಟ್ ಸ್ಟ್ಯಾಂಡರ್ಡ್ ಕಾಸ್ಟ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬರುತ್ತೆ. ಅದೇ ರೀತಿ ಆ್ಯಕ್ಚುಯಲ್ ಕಾಸ್ಟ್ಗೆ ಬಂದುಬಿಟ್ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಸೊ ಈ ಲಾಜಿಕ್ ಅನ್ನೋದು ಬರುತ್ತೆ. ಫಸ್ಟ್ ಒನ್ ಕಂಪ್ಲೀಟ್ ಆಯಿತು, ಇದ್ರ ಫಾರ್ಮುಲಾ. ನೆಕ್ಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಸ್ ಈಕ್ವಲ್ ಟು, ನೋಡಿ ಲಾಜಿಕ್ ನೋಡ್ಕೊಳ್ಳಿ, ಆ್ಯಕ್ಚುಯಲ್ ಕ್ವಾಂಟಿಟಿ ಪ್ರೈಸ್ ಇದೆಯಲ್ಲ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್. ಸೊ ಇದು ಫಸ್ಟ್ ಬರುತ್ತೆ. ಆಮೇಲೆ MP ಅಂತ ಇದೆಯಲ್ಲ, ಆಮೇಲೆ 2 ಇದರಲ್ಲಿ ಬ್ರಾಕೆಟಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಅನ್ನೋದು ಬರುತ್ತೆ ಅಂತೇಳ್ಬಿಟ್ಟು ಥಿಂಕ್ ಇಟ್ ಇನ್ ದಟ್ ವೇ. ನೆಕ್ಸ್ಟ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಇದು ಬರುತ್ತೆ, ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ನೆಕ್ಸ್ಟ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಸೊ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅನ್ನೋದು ಬರುತ್ತೆ. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬರುತ್ತೆ. ನೆಕ್ಸ್ಟ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಮತ್ತೆ ಫಾರ್ಮುಲಾ ಇದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಡಿವೈಡೆಡ್ ಬೈ total standard quantity of one material divided by total standard quantity of material into total actual quantity of all material. Next material yield variance. ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್ಗೆ ಆ್ಯಕ್ಚುಯಲ್ ಹೀಲ್ಡ್ ರಿವರ್ಸ್ ಬರುತ್ತೆ. ಆ್ಯಕ್ಚುಯಲ್ ಹೀಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಹೀಲ್ಡ್ ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್. ಹಿಯರ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ಗೆ ಮತ್ತೊಂದು ಫಾರ್ಮುಲಾ ಇದೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಈಸ್ ಈಕ್ವಲ್ ಟು ಟೋಟಲ್ ಸ್ಟ್ಯಾಂಡರ್ಡ್
ಮೆಟೀರಿಯಲ್ ಕಾಸ್ಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಆರ್ ಹೀಲ್ಡ್ ಕೂಡ ಅಂತೀವಿ. ಆರ್ ಇದು ಸ್ಟ್ಯಾಂಡರ್ಡ್ ಹೀಲ್ಡ್ ಏನಾದರೂ ಕೊಟ್ಟಿಲ್ಲ ಅಂತ ಸಿಚುಯೇಷನಲ್ಲಿ ಆ್ಯಕ್ಚುಯಲ್ ಹೀಲ್ಡ್ ಬರಬೇಕು. ಎರಡೂ ಕೊಟ್ಟಿದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ ಹೀಲ್ಡೇ ತೆಗೆದುಕೋಬೇಕು. ಸ್ಟ್ಯಾಂಡರ್ಡ್ ಹೀಲ್ಡ್ ಕೊಟ್ಟಿಲ್ಲ ಅಂತಂದರೆ ಆ್ಯಕ್ಚುಯಲ್ ಹೀಲ್ಡ್ ತೆಗೆದುಕೋಬೋದು. ಬಟ್ ಎರಡೂ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಫಸ್ಟ್ ಪ್ರಿಫರೆನ್ಸ್ ಗೋ ಟು ಸ್ಟ್ಯಾಂಡರ್ಡ್ ಹೀಲ್ಡ್ ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಸೊ ಓನ್ಲಿ. ಸೊ ಇದೊಂದು ಒಂದು ಸರಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಗೆಟ್ ಇಟ್, ಇಫ್ ನಾಟ್ ನೋ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ದು ಮೆಟೀರಿಯಲ್ ಪ್ರೈಸ್. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಕ್ಲೀನಾಗಿ ಹೇಳಿದ್ದಾರೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಫಾರ್ಮುಲಾ ಇಷ್ಟು ಬರುತ್ತೆ, ಇಲ್ಲೇ ನೋಡ್ಕೊಳ್ಳಿ, ಇಷ್ಟೊಂದು ಬರುತ್ತೆ. ಸಪ್ರೇಟ್ಲಿ ಫಾರ್ ಪಿ ಆ್ಯಂಡ್ ಕ್ಯೂ. ಸೊ ಟೂ ವೇರಿಯನ್ಸ್ ಕೊಟ್ಟಿದ್ದಾರೆ, ಪಿ ಆ್ಯಂಡ್ ಕ್ಯೂ ವೇರಿಯನ್ಸ್ ಇದೆ. ದಟ್ ಈಸ್ ಮೆಟೀರಿಯಲ್. ಫಸ್ಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 20 ಇದೆ, 30 ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 2, 3 ಇದೆ. ಅದೇ ರೀತಿ ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 25, 35 ಇದೆ. ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 2.5, 2.75 ಇದೆ. ಸೊ ಸೊಲ್ಯೂಷನ್. ಸೊಲ್ಯೂಷನ್ ಬಂದುಬಿಟ್ಟು ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇರೋದು. ಫಸ್ಟ್ ಇಂಪಾರ್ಟೆಂಟ್ ಯಾಸ್ ಟು ಕ್ಯಾಲ್ಕುಲೇಟ್ ದಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಫಾರ್ಮುಲಾ ಹಾಕ್ಕೊಳ್ಳಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಸೊ ಗೊತ್ತಿಲ್ಲ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ, ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿದೆ ಅಂತೇಳ್ಬಿಟ್ಟು ಪಿ ಕ್ಯೂ ಅಂತೇಳ್ಬಿಟ್ಟು ಹಾಕಿ ಬಿಟ್ಟಿರಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕಾಸ್ಟ್ಗೆ ಸಪ್ರೇಟ್ ಫಾರ್ಮುಲಾ ಇದೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಪಿ ಕ್ಯೂ ಟು ವೇರಿಯನ್ಸ್ ಇದೆಯಲ್ಲ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿದು ಪಿದೆಷ್ಟು 20 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 2 ಇದೆ. ಅದೇ ರೀತಿ ಕ್ಯೂದು ಹಾಕ್ಕೊಳ್ಳಿ ಅಮೌಂಟು. ಕ್ಯೂದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 30 ಇದೆ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ಕ್ಯೂ 30 ಇದೆ. ಸೊ 40, 90 ಬಂತು. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಪಿದು ಕ್ಯೂದು ಸಿಕ್ತು. ನೆಕ್ಸ್ಟ್ ಆ್ಯಕ್ಚುಯಲ್ ಕಾಸ್ಟ್ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಫಾರ್ಮುಲಾ ಬಂದುಬಿಟ್ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಪಿದು ಕ್ಯೂದು. ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಪಿದು ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 25. ಅದೇ ರೀತಿ ಓಕೆ, ಡೋಂಟ್ ಮೂವ್. ಕ್ಲಿಯರಾಗಿ ಕಾಣಿಸೋದೆ. ಕ್ಯೂದು ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 35 ಇಂಟು ಓಕೆ ಪಿದು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 2.5. ಅದೇ ರೀತಿ ಕ್ಯೂದು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 2.75 ಮಾಡಿ. $62.5 35 into 2.75 ಇಟ್ ಈಸ್ 96.25. ಸೊ ಇವಾಗ ಅಕೌಂಟ್ ಮಾಡ್ಬೋದಲ್ಲ. ಸೊ ವಿ ಕ್ಯಾನ್ ಡೂ ದಿ ಪ್ರಾಬ್ಲಮ್. ಸ್ಟ್ಯಾಂಡರ್ಡ್ ಕಾಸ್ಟ್ದು ಪಿದು ಬಂದುಬಿಟ್ಟು ಎಷ್ಟಿದೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಪಿ ಬಂದುಬಿಟ್ಟು 40 ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ದು ಪಿದು ಎಷ್ಟಿದೆ, ಆ್ಯಕ್ಚುಯಲ್ ಕಾಸ್ಟು ಪಿದು ಬಂದುಬಿಟ್ಟು 62.5. ನೆಕ್ಸ್ಟ್ ಅದೇ ರೀತಿ ಕ್ಯೂದು ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ 90 ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಕ್ಯೂ 96.25. ಪ್ರೆಸ್ ಮಾಡಿ.
40 minus 62.5 minus 22.5 and 90 minus 96.25 ಎಷ್ಟು ಬಂದಿದೆ -6.25. ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ಟಾಪಿಕ್ ಕೇಳಿದ್ದೀನಿ, ಫೇವರಬಲ್ ಅನ್ಫೇವರಬಲ್. ಸೊ ಅನ್ಫೇವರಬಲ್ನ ಅಡ್ವರ್ಸ್ ಕೂಡ ಕರಿತೀವಿ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಾಬ್ಲಮಲ್ಲಿ ಮೆಟೀರಿಯಲ್ ಕಾಸ್ಟಿಂದ ಫೇವರಬಲ್ ಬಂದಿದೆಯಾ ಅನ್ಫೇವರಬಲ್ ಬಂದಿದೆಯಾ ಅಂತ ಹೇಳಬೇಕು. ಫೇವರಬಲ್ಗೆ ನಾವು ಪ್ಲಸ್ ಸಿಂಬಲ್ ಬರಬೇಕು, ಅನ್ಫೇವರಬಲ್ಗೆ ಮೈನಸ್ ಸಿಂಬಲ್ ಬಂದಿದೆ, ಅರೆ ಅಡ್ವರ್ಡ್ಸ್ ಕೂಡ ಅಂತೀವಿ. ಸೊ ಮೈನಸ್ ಸಿಂಬಲ್ ಬಂದಿದೆ. ಸೊ ಬ್ರಾಕೆಟಲ್ಲಿ ಅಡ್ವರ್ಡ್ಸ್ ಎಫೆಕ್ಟ್ ADVERSC ಅಂತ ಹಾಕ್ಕೋಬೇಕು. ಸೊ ಫುಲ್ ಫಾರ್ಮಲ್ಲಾದರೂ ಬರೀರಿ. I don't have much space, only I written in short form. ADVERSC ಅಡ್ವರ್ಸ್ ಅಂತ ಬರಿಬೇಕು ನಾವು. ಪ್ರತಿಯೊಂದಕ್ಕೂ ಅಷ್ಟೇ ನಾವು ಪ್ಲಸ್ ಸಿಂಬಲ್ ಇದ್ದರೆ ಫೇವರಬಲ್ ಅಂತ ಹಾಕ್ಕೋಬೇಕು, ಮೈನಸ್ ಸಿಂಬಲ್ ಇದ್ದರೆ ಅಡ್ವರ್ಸ್ ಆರ್ ಅನ್ಫೇವರಬಲ್ ಆದರೂ ಬರಿಬೋದು. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಫಸ್ಟ್ ಮಂತ್. Okay, next let us move on to the second month. The standard quantity and the standard price of raw material required for 1 unit of product Z are given as follows. Particular quantity, standard price ಕೊಟ್ಟಿದ್ದಾರೆ. ಮೆಟೀರಿಯಲ್ A 2 kgs, ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 2 per unit. ಹಂಗೆ ಮೆಟೀರಿಯಲ್ B 6 kgs, ಸ್ಟ್ಯಾಂಡರ್ಡ್ ಪ್ರೈಸ್ದು ಮೆಟೀರಿಯಲ್ ಬಿ ಎಷ್ಟು 4 per unit. ನೆಕ್ಸ್ಟ್ ದ ಆ್ಯಕ್ಚುಯಲ್ ಪ್ರೊಡಕ್ಷನ್ ಆ್ಯಂಡ್ ದ ರಿಲಿವೆಂಟ್ ಡೇಟಾ ಆರ್ ಆ್ಯಸ್ ಫಾಲೋಸ್. ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 × 100 ಮಾಡ್ಕೋಬೇಕು, ಆವಾಗ ಒರಿಜಿನಲ್ ಔಟ್ಪುಟ್ ಒರಿಜಿನಲ್ kgs ಅನ್ನೋದು ಸಿಗುತ್ತೆ. ಬಿಕಾಸ್ ದೆ ಗಿವನ್ ಸಮ್ ಓನ್ಲಿ 1 digit. ನಾನು ಆಲ್ರೆಡಿ ಹೇಳಿದ್ನಿ, ಕ್ವಾಂಟಿಟೀಸ್ ಅಂದಿದ ತಕ್ಷಣ ದೇ ಡಿಂಟ್ ಹ್ಯಾವ್ ಎನಿ 1 digit, ಇಟ್ ಹ್ಯಾವ್ ಮೋರ್ ಡಿಜಿಟ್ಸ್ ನಂಬರ್ಸ್ ಅಂತ. ಸೊ ಅದೇ ಮುಖಾಂತರವಾಗಿ ಗೊತ್ತಾಗುತ್ತೆ. ಸೊ ದಿ ಗಿವನ್ ಟೋಟಲ್ ಔಟ್ಪುಟ್ ಯೂನಿಟ್. ಸೊ ವಿ ಹ್ಯಾವ್ ಟು ಡೂ ಮಲ್ಟಿಪ್ಲಿಕೇಶನ್ ಟು ನೋ ಎಕ್ಸಾಕ್ಟ್ ಕ್ವಾಂಟಿಟಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಎಕ್ಸಾಕ್ಟ್ ಸಿಗಬೇಕಾದ್ರೆ ಇಂಟು ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ ಕ್ವಾಂಟಿಟಿ ಟೋಟಲ್ ಕಾಸ್ಟ್. ಇಯರ್ ಆ್ಯಕ್ಚುಯಲ್ದು ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡರ್ಡ್ ಅನ್ನೋ ವರ್ಡಲ್ಲೇ ಗೊತ್ತಾಗುತ್ತೆ ಇದು ಸ್ಟ್ಯಾಂಡರ್ಡ್ದು ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ. ನೆಕ್ಸ್ಟ್ ದಿಸ್ ಈಸ್ ಆ್ಯಕ್ಚುಯಲ್ ಕಾಸ್ಟ್, ಸ್ಟ್ಯಾಂಡರ್ಡ್ ಕಾಸ್ಟ್ದು ಇನ್ಫಾರ್ಮೇಷನು, ಇದು ಆ್ಯಕ್ಚುಯಲ್ ಕಾಸ್ಟ್ದು ಇನ್ಫಾರ್ಮೇಷನು ಅಂತ. ಸೊ ಪರ್ಟಿಕ್ಯುಲರ್ ಕ್ವಾಂಟಿಟಿ ಟೋಟಲ್ ಕಾಸ್ಟ್. ಮೆಟೀರಿಯಲ್ ಏದು 1200 kgs, ಟೋಟಲ್ ಕಾಸ್ಟ್ ಬಂದುಬಿಟ್ಟು 3400. ಅದೇ ರೀತಿ ಮೆಟೀರಿಯಲ್ ಬಿದು 1600 kgs, ಟೋಟಲ್ ಕಾಸ್ಟ್ ಬಂದುಬಿಟ್ಟು 3900. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ what they ask to calculate. They ask to calculate standard quantity and standard price. So standard quantity ಎಷ್ಟಿದೆ, standard price. Okay, they didn't ask any information. Okay, the information given information they said. So they didn't ask any information to calculate. ಕೊಟ್ಟಿರೋ ಇನ್ಫಾರ್ಮೇಷನ್ ಮುಖಾಂತರವಾಗಿ ನಾವು we have to need to calculate. Maybe I think ಒಂದು ಲೈನ್ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ನಾವೇ ಬರ್ಕೊಂಡು ಕ್ಯಾಲ್ಕುಲೇಟ್ ಯೂಸೇಜ್ ವೇರಿಯನ್ಸ್. ಸೊ ಬಿಕಾಸ್ ಫಾರ್ಮುಲಾ ಇದೆಯಲ್ಲ, ಸೊ ಓನ್ಲಿ ನಾವು ಎಲ್ಲ ಕೊಟ್ಟಿರೋ ಇನ್ಫಾರ್ಮೇಷನ್ ಮುಖಾಂತರ ನೋಡಿದ್ರೆ ಮೆಟೀರಿಯಲ್ ಯೂಸೇಜ್ದೇ ಬರುತ್ತೆ. ಸೊ ಓನ್ಲಿ ಐ ಸೆಡ್. ನೆಕ್ಸ್ಟ್ ಫಸ್ಟ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನು ಮೆಟೀರಿಯಲ್ ಯೂಸೇಜ್ಗೆ ಸೊಲ್ಯೂಷನ್ ಮಾಡ್ತೀನಿ. ಓಕೆ, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ is equal to standard price into standard quantity minus actual quantity. ಸೊ ನನಗೆ ಯಾಕೆ ಮೆಟೀರಿಯಲ್ ಯೂಸೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತೆ ಅಂತಂದರೆ ಕೊಟ್ಟಿರೋ ಫಾರ್ಮುಲಾದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಮ್ಯಾಚ್ ಆಗ್ತಾಯಿದೆ. ಸೊ ಓನ್ಲಿ ಐ ಸೆಡ್, ಇಫ್ ನಾಟ್ ಐ ಆಮ್ ನಾಟ್ ಸೇಯಿಂಗ್. ಸೊ ಮೆಟೀರಿಯಲ್ ಯೂಸೇಜ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಮೇ ಬಿ ಸಮ್ಟೈಮ್ಸ್ ಮಿಸ್ಸಿಂಗ್.
ಮಿಸ್ ಮಾಡ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಓನ್ಲಿ ನೆಕ್ಸ್ಟ್ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ದು ಇದೆ, ಬಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಲ್ಲ, ಆ್ಯಕ್ಚುಲ್ ಕ್ವಾಂಟಿಟಿ ಅನ್ನೋದು ಇದೆ. ಅಂದರೆ ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಯಾಕೆಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ದೇ ಗಿವನ್ ಸಮ್ ಕ್ವಾಂಟಿಟಿ ಆ್ಯಂಡ್ ಯೂನಿಟ್ ಔಟ್ಪುಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ದಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ನೆಕ್ಸ್ಟ್ ಓಕೆ, ಇಲ್ಲಿ ಸ್ಪೇಸ್ ಬಿಡೋಣ. ಮೆಟೀರಿಯಲ್ ಎಗೂ ಮೆಟೀರಿಯಲ್ ಬಿಗೂ. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಮೆಟೀರಿಯಲ್ ಎ ಮೆಟೀರಿಯಲ್ ಬಿದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಓಕೆ, ಫಾರ್ಮುಲಾ ಬರೆಯೋದು ಮರ್ತೋಗಿದೆ. ಓಕೆ, ಸೊ ಐ ವಿಲ್ ಮೇಕ್ ಇಟ್ ವೈಟ್ನರ್ ಹಾಕ್ಕೊಂಬಿಡ್ತೀನಿ, ಯಾಕಂದರೆ ಫಾರ್ಮುಲಾ ಫಸ್ಟ್ ಬರಬೇಕಲ್ಲ. ಸೊ ಒಂದಿ ಎಲ್ಲ ಹರಿಬರಿ ಆಗೋಗ್ತಾಯಿದೆ. ಓಕೆ, ಇದು ಎ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಫಾರ್ಮುಲಾ ಯೂನಿಟ್ಸ್ ಇಂಟು ಕೆ ಜಿಸ್ದು ಹಾಕ್ಕೊತಾ ಇದ್ವಿ. ಸೊ ಎಷ್ಟಿದೆ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಇಂಟು ಔಟ್ಪುಟ್. ಸೊ ಕ್ವಾಂಟಿಟಿ ಏದು ಎಷ್ಟಿದೆ? 2 kgs ಇದೆ. ಔಟ್ಪುಟ್ ಬಂದುಬಿಟ್ಟು 500. ಸೊ 500. ಓಕೆ, 500 ಯೂನಿಟ್ಸ್. ಅದೇ ರೀತಿ ಮೆಟೀರಿಯಲ್ ಬಿಗೂ ಎಷ್ಟಿದೆ? 6 kgs. ಔಟ್ಪುಟ್ ಈಸ್ 500. ಸೇಮ್. into 2 100 kgs. 1000 kgs. So 6 into 500 3000 kgs. ಹಾಕೋಬೋದಲ್ಲ. ಓಕೆ, ಹೇಗೆ? ಓಕೆ, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸು ಏದು ಎಷ್ಟಿದೆ? 2 ಇದೆ. ಬಿದು ಬಂದುಬಿಟ್ಟು 4 ಇದೆ. 2 4 ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟಿದೆ? 1000 ಇದೆ. ಮೆಟೀರಿಯಲ್ ಏದು? ಬಿದು ಬಂದುಬಿಟ್ಟು 3000 ಇದೆ. ಮೈನಸ್ ಸೊ ಆ್ಯಕ್ಚುಯಲ್ ಕ್ವಾಂಟಿಟೀಸ್ ಅನ್ನೋದು ಹಾಕ್ಕೋಬೇಕು. ಆ್ಯಕ್ಚುಯಲ್ ಕ್ವಾಂಟಿಟಿದು ಇಲ್ಲಿ ಕೊಟ್ಟಿದ್ದಾರೆ 1200 1600. 1200 1600. ಸೊ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟು ನಾನು ಬ್ರಾಕೆಟಲ್ಲಿರೋ ಅಮೌಂಟ್ ತೆಗೆದಾಕ್ಬಿಟ್ಟು ಆಮೇಲೆ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ಸ್ ಕೇರ್ಫುಲ್ಲಾಗಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನೋ ಅಂತ. ಫಸ್ಟು ಬ್ರಾಕೆಟಲ್ಲಿರೋದು ಅಮೌಂಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 1000 ಮೈನಸ್ 2000 ಇಂಟು 2 ಮೈನಸ್ 4000 ಬರುತ್ತೆ. ಇದು ಅಡ್ವರ್ಸ್, ಯಾಕಂದರೆ ಮೈನಸ್ ಸಿಂಬಲ್ ಇದೆ. ಅದೇ ರೀತಿ ಬ್ರಾಕೆಟಲ್ಲಿರೋ ತೆಗೆದಾಕಿ 3000 ಮೈನಸ್ 1600 ಇಂಟು 4 ಎಷ್ಟು? 5600. ಪಾಸಿಟಿವ್ ಇದೆ. ಫೇವರಬಲ್ ಎಫ್ ಅಂತ ರೆಪ್ರೆಸೆಂಟ್ ಮಾಡಿ. ಸೊ ಈ ರೀತಿ ಇರುತ್ತೆ. ಓಕೆ, ನಿಮಗೂ ಬೇರೆದು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಸಿಚುಯೇಷನಲ್ಲಿ ಮಾಡ್ಬೋದು. ಓಕೆ, ಐ ಡೋಂಟ್ ಹ್ಯಾವ್ ಸ್ಪೇಸ್. ಇಫ್ ಯು ನೀಡ್ ಮೀನ್ಸ್ ಐ ಕ್ಯಾನ್ ಡೂ ಕ್ಯಾಲ್ಕುಲೇಷನ್. ಬಟ್ ಕೇಳಿಲ್ಲ, ನಾನು ಮಾಡ್ತೀನಿ. ಸೊ ಫಸ್ಟಿಂದ ಹೋಗೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಶಾರ್ಟಾಗಿ ಹಾಕ್ಕೊತಾ ಇದ್ದೀನಿ, ಹಂಗಂತ ಹೇಳ್ಬಿಟ್ಟು ಭಯ ಬೀಳಬೇಡಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಇವಾಗ ಏದು
ಬಿದು ಗೊತ್ತಿಲ್ಲ. ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ, ಆ್ಯಕ್ಚುಲ್ ಕಾಸ್ಟ್ ಎಷ್ಟಿದೆ ಅಂತ. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬರುತ್ತೆ. ಇಯರ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಎಷ್ಟಿದೆ 1000 ಇದೆ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 2. ಓಕೆ, ಅದೇ ರೀತಿ ಬಿದು ಅಷ್ಟೇ 3000 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು ಸ್ವಲ್ಪ ಗಾಳಿ ಸೈಲೆಂಟಾಗಿದ್ದರೆ ನಾನು ಸಾಲ್ವ್ ಮಾಡಿಬಿಡ್ತೀನಿ ಬೇಗನೆ. ಓಕೆ, ಸ್ಟ್ಯಾಂಡರ್ಡ್ ಪ್ರೈಸ್ದು ಬಿದು ಬಂದುಬಿಟ್ಟು 4 ಇದೆ. 2000 12,000. Next, actual cost is equal to actual quantity into actual price. Actual quantity, okay, wait, 1200 into 1600. ಆ್ಯಕ್ಚುಲ್ ಪ್ರೈಸು ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ನಾವು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ದು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಕಾಸ್ಟಿಂದ